ನಿರ್ಮಲಾ ಹೊಸಮನೆ ಕಿಚನ್ಗೆ ಸ್ವಾಗತ. ಸಾಯಂಕಾಲ ಟೀ ಜೊತೆ ಒಂದು ಸ್ನ್ಯಾಕ್ಸ್ ಮಾಡಾಕತ್ತೀನಿ. ನಿಮಗೆ ಆ ಸ್ನ್ಯಾಕ್ಸ್ ಯಾವುದು ಅನ್ನೋದು ಹೇಳ್ತೀನಿ. ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು, ಹೆಂಗೆ ಮಾಡೋದು ಅನ್ನೋದು ಹೇಳ್ತೀನಿ. ಇವು ಒಂದು ಬೌಲ್ ಅವಲಕ್ಕಿ ಇದಾವೆ, ಸಣ್ಣ ಬೌಲೇ, ಒಂದು ಸ್ಟೀಲಿನ ಬೌಲೇ ಒಂದು ಬೌಲ್ ಅವಲಕ್ಕಿ ಇದಾವೆ. ಇವು ತಿಳು ಅವಲಕ್ಕಿ, ಇವು ನೀವು ಕಚ್ಚಾ ಚೂಡಾದು ಮಾಡ್ತಾರಲ್ಲ ಆ ಅವಲಕ್ಕಿ. ಇವು ಒಂದು ಬೌಲ್ ತೊಗೊಂಡೇನಿ. ಅದಕ್ಕೆ ಅಕ್ಕಿ ಹಿಟ್ಟು ಅಂದಾಜು ಒಂದು ಬೌಲ್ ಇಟ್ಕೊಂಡೇನಿ. ಅದು ಎಷ್ಟು ಹಿಡಿತೈತೆ ಅಷ್ಟು ನೋಡಿ ಹಾಕೇನಿ. ನಿಮಗೆ ಹಾಕೊಂಬಂದು ನಿಮಗೆ ತೋರಿಸ್ತೀನಿ. ಮತ್ತು ಇದು ಬಟಾಟಿ, ಒಂದು ಬಟಾಟಿ ಆಲೂ ಅಂತಾರಲ್ಲ, ಒಂದು ಕುದಿಸೆ ಇಟ್ಕೊಂಡೇನಿ ಇದನ್ನು. ಮತ್ತು ಅದಕ್ಕೆ ಏನೇನು ಸಾಮಾನು ಬೇಕಂದ್ರೆ ಹಸಿಮೆಣ್ಸಿನ್ಕಾಯಿ ಒಂದು 4 ರಿಂದ 5 ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡಿ ಇಟ್ಕೊಂಡೇನಿ. ಬೆಳ್ಳುಳ್ಳಿ ಪೇಸ್ಟ, ಶುಂಠಿ ಪೇಸ್ಟ, ಮತ್ತು ಜೀರಿಗೆ ಅರ್ಧ ಸ್ಪೂನ್ ಇಟ್ಕೊಂಡೇನಿ. ಕೊತ್ತಂಬರಿ ಇಟ್ಕೊಂಡೇನಿ, ಕರಿಬೇವು ಇಟ್ಕೊಂಡೇನಿ, ರುಚಿಗೆ ತಕ್ಕಷ್ಟು ಉಪ್ಪು ಇಟ್ಕೊಂಡೇನಿ. ಮತ್ತು ಈಗ ಅವಲಕ್ಕಿ ಏನು ಮಾಡ್ಬೇಕಂದ್ರೆ ಸ್ವಲ್ಪ ನೆನೆ ಹಾಕೇನಿ. ಇವು ಒಂದು 5 ನಿಮಿಷ ನೆನಿಬೇಕು. ಪೇಪರ್ ಅವಲಕ್ಕಿ ಇರ್ತಾವಲ್ಲ, ಜಲ್ದಿ ನೆನಿತಾವೆ. ಒಂದು 2 ರಿಂದ 3 ನಿಮಿಷ ನೆನೆಸ್ರೆ ಸಾಕು. ಇವು ಒಂದು ಸ್ವಲ್ಪ ನೆನೆಯಲಿ. ನೆನೆದಾದ್ಮೇಲೆ ನಿಮಗೆ ಮಾಡೋದದು ತೋರಿಸ್ತೀನಿ ನೋಡಿ. ನೀರು ಸ್ವಲ್ಪ ಹಾಕಿನ ಅಂದ್ಕೂಲೆ ಅದು ನೀರು ಅಟ್ಟಿಸಿಬಿಟ್ಟೈತಿ. ಹಿಂಗೆ ಅವಲಕ್ಕಿ ನೆಂದೈತಿ, ಪೇಸ್ಟ್ ಗತೆ ಆಗೈತಿ. ಮತ್ತು ನೀವು ಜಾಸ್ತಿ ನೀರು ಹಾಕಿದ್ರೆ ನೀರು ಬಸ್ಕೋಬೇಕು. ಅದಕ್ಕೆ ಏನು ಮಾಡ್ತಾನಂದ್ರೆ ಬಟಾಟಿ ಬೇಕಾದ್ರೆ ಕೈಲೇ ಸ್ಮ್ಯಾಶ್ ಮಾಡ್ಬೋದು, ಬೇಕಾದ್ರೆ ಇದರಲ್ಲೇ ಮಾಡ್ಬೋದು, ಹೆರ್ಚು ಮನೇಲಿ. ನಾ ಹೆರ್ಚು ಮನೇಲೇ ಮಾಡಾಕತ್ತೀನಿ ನೋಡಿ. ಬೀಳಾಕತ್ತೈತಿ, ತೋರಿಸ್ತೀನಿ ನಿಮಗೆ ನೋಡಿ. ಬಟಾಟಿ ಅವಲಕ್ಕಿ ಇದನ್ನೆಲ್ಲ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು. ಇದೇನು ಸಾಮಗ್ರಿ ಐತಲ್ಲ ಎಲ್ಲ ನಿಮಗೆ ಹೇಳಿದನಲ್ಲ, ಅದಷ್ಟು ಒಮ್ಮೆ ಎಲ್ಲ ಹಾಕ್ಕೋತೀನಿ. ಹಾಕೊಂಡ ಇದನ್ನು ಕಲಿಸಿ, ಇದಕ್ಕೆ ಅಕ್ಕಿ ಹಿಟ್ಟು ಎಷ್ಟು ಹಿಡಿತೈತೆ ಅಷ್ಟು ಹಾಕ್ಕೋಬೇಕು ನೋಡಿ. ನೋಡಿ ಅಕ್ಕಿ ಹಿಟ್ಟು ಒಂದು ಸ್ವಲ್ಪ ನೋಡಿ ಹಾಕೇನಿ. ನಾ ಒಂದು ಬೌಲ್ ಇಟ್ಕೊಂಡೇನಿ, ಅರ್ಧ ಬೌಲ್ ಹಾಕೇನಿ. ಕಮ್ಮಿ ಆತಂದ್ರೆ ಮತ್ತು ಸ್ವಲ್ಪ ಹಾಕ್ಕೋತೀನಿ. ಇದನ್ನೆಲ್ಲ ಹಿಂಗೆ ಕಲಿಸ್ಕೋಬೇಕು. ನೋಡಿ ಒಂದು ಚಮಚೆ ತುಪ್ಪ ಹಾಕಬೇಕಾಗಿತ್ತು, ಮರ್ತೇನೆ ನಾನು ಹಾಕಕ್ಕೆ. ಈಗ ಹಾಕಾಕತ್ತೀನಿ, ನಡಿತೈತಿ. ನೀವು ಹಿಟ್ಟು ಕಲಸು ಮುಂದೆ ಹಾಕೊಂಡ್ರೂ ನಡಿತೈತಿ, ಇಲ್ಲಕ್ಕೆ ಹಿಟ್ಟು ನಾದಿ ಆದ ಕೂಡಲೇ ಹಾಕೊಂಡ್ರೂ ನಡಿತೈತಿ. ನಾವು ಸ್ವಲ್ಪ ಕಲ್ಲು ಮೇಲೆ ನಾದಾಕತ್ನಿ, ಅದು ಬುಟ್ಟ್ಯಾಗ ಸರಿ ಆಗವಲ್ತ ನಾದಾಕ. ನೋಡಿ ಈ ಹದಕ್ಕಾಗೈತಿದು. ಮತ್ತು ಈಗ ಇದನ್ನು ಕೊಡಬಳಿಗಟ್ಟೆ ಹೊಸದು ಕಟ್ ಮಾಡಿ ಮತ್ತು ಸ್ನ್ಯಾಕ್ಸ್ ಮಾಡೋದು ತೋರಿಸ್ತೇನೆ ನೋಡಿ. ಹಿಂಗಾಗೈತಿ. ಮತ್ತು ಸೈಡ್ಗೆ ಇಡ್ತೇನೆ ಈಗ ನೋಡಿ. ಇದನ್ನೇನು ಮಿದುವಾಗೈತಲ್ಲ, ಸ್ವಲ್ಪ ಹಿಂಗೆ ಕೊಡಬಳಿ ಹೊಸಿತೇವಲ್ಲ ನಾವು, ಆ ಟೈಪ್ ಹೊಸ್ಕೋಬೇಕು. ಕೊಡಬಳಿ ಭಾಳ ಸಣ್ಣ ಇರ್ತಾವೆ, ಅದಕ್ಕಿಂತ ಇದೊಂದು ಸ್ವಲ್ಪ ದಪ್ಪ ಆಗಬೇಕಷ್ಟೆ ನೋಡಿ. ನಾ ಮಾಡಿ ನೀವು ಸಾಯಂಕಾಲ ಚಾದ ಜೊತೆ ಹುಡುಗರಿಗೆ ಸೇರ್ತಾವೆ, ಒಂದು ಹೊಸ ಟೈಪ್ ಸ್ನ್ಯಾಕ್ಸ್ ಆಕೈತಿ. ನೋಡಿ ಕಟ್ ಮಾಡ್ತೇನೆ. ನೋಡಿ ಸ್ವಲ್ಪ ಕೈಲಿ ಮತ್ತು ಹಿಂಗೆ ಮಾಡ್ಕೋಬೇಕು. ನೋಡಿ ಒಂದು ಸಣ್ಣ ಕಡಾಯಿದಾಗ ಎಣ್ಣೆ ಹಾಕಿದ್ದೀನಿ, ಎಣ್ಣೆ ಕಾದೈತಿ. ಇವು ಏನು ರೋಲ್ ಮಾಡ್ಕೊಂಡೇನಲ್ಲ ಹಾಕ್ತೀನಿ ಅದ್ರಾಗ. ಅವಕಾಶ ಹಾಕಬೇಕು. ನೋಡಿ ಒಂದು ಸ್ವಲ್ಪ ಬುಟ್ಟಿ ಅದನ್ನು ಬದಲಾಡಿಸೀನಿ ನಾನು. ಹಿಂಗೆ ತಿರುವಾಡಕ್ಕೆ ಬರವಲ್ತದ್ರಾಗ, ಅದಕ್ಕೆ ಇದು ಇಂಡಾಲೆಮ್ ಬುಟ್ಟಿ ಇಟ್ಟೇನಿ.
ಇವು ಸ್ವಲ್ಪ ಇನ್ನೂ ಕರಿಬೇಕು ನೋಡಿ, ಕರಿಯಾಕತ್ತಾವ. ಕೆಂಪಾಗಬೇಕು. ಕೆಂಪಾದ್ಮೇಲೆ ನಿಮಗೆ ತೋರಿಸ್ತೇನೆ ನೋಡಿ. ಹಿಂಗೆ ಗುಂಡನ ಬುಟ್ಟ್ಯಾಗನ ಹಾಕಬೇಕು. ಹಿಂಗೆ ತಿರ್ಬೇಡಕ್ಕೆ ಸರಿ ಅಕ್ಕವ. ಒಳಗಿಂದೆಲ್ಲ ಬೇಯ್ತೈತಿ. ಇಲ್ಲಾಂದ್ರೆ ಫ್ಯಾನ್ಯಾಗ ಆದ್ರೆ ಏನಾಕತಿ, ಒಳಗಿಂದ ಬೇಯಂಗಿಲ್ಲ. ನಾ ಅದಕ್ಕೆ ಕರಿತೈತೇನೋ ಅಂತ ಅದ್ರಾಗ ಹಾಕಿನಿ. ಕರಿ ಅದ್ರಾಗ ಯಾಕೋ ಸರಿ ಆಗಲಿಲ್ಲ ನನಗೆ ಕರಿಯಾಕೆ. ಅದಕ್ಕೆ ಇದ್ರಾಗ ಕರ್ದೇನಿ ನೋಡಿ. ಎಷ್ಟು ಚಲೋ ಆಗ್ಯಾವ, ಕುರ್ಕುರು ಅನ್ನತಾವ. ಇಲ್ಲೇ ನಿಮಗೆ ತಿರುವು ಒಂದು ಗೊತ್ತಾಕತಿ ನೋಡಿ. ತೆಗಿತೇನೆ ಇವನ್ನ. ತೆಗೆದು ಸರ್ವ್ ಮಾಡೋದು ತೋರಿಸ್ತೇನೆ ನಿಮಗೆ ನೋಡಿ. ಬಂದಾವ ನೋಡಿ. ಅವಲಕ್ಕಿ ಸ್ನ್ಯಾಕ್ಸ್ ರೆಡಿ ಆಗೈತೆ. ಮಾಡಿದ್ದೀನಿ. ಮತ್ತು ಅದಕ್ಕೆ ಟೊಮೆಟೊ ಕೆಚಪ್ ಮನ್ಯಾಗ ಮಾಡಿದ್ದೀನಿ ನಾನು. ಅದನ್ನು ಇರ್ತೇನೆ, ಹಚ್ಕೊಂಡು ತಿನ್ನಬೇಕು. ಭಾಳ ರುಚಿ ಆಗ್ತೈತಿ. ಮತ್ತು ನೋಡಿ ನೀವು ಮಾಡ್ಕೊಳ್ಳಿ. ಈ ಇದಕ್ಕೆ ಅವಲಕ್ಕಿ ಇದು ಸ್ನ್ಯಾಕ್ಸಿಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಕೊಡಿ, ಸಬ್ಸ್ಕ್ರೈಬರ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಮಾಡಿ. ಥ್ಯಾಂಕ್ ಯು.